ಒಂದು ಪುಟ್ಟ ಊರಿನಲ್ಲಿ ಒಂದು ಮುದ್ದಾದ ಶಾಲೆಯಿತ್ತು. ಆ ಶಾಲೆಯ ಆವರಣದಲ್ಲಿ ನೂರಾರು ಮಕ್ಕಳು ಓಡಾಡುತ್ತಿದ್ದರು. ಅವರಲ್ಲಿ ರಾಮು ಮತ್ತು ಸೋಮು ಎಂಬ ಇಬ್ಬರು ಗೆಳೆಯರ ಸ್ನೇಹ ಎಲ್ಲರಿಗೂ ಮಾದರಿಯಾಗಿತ್ತು. ಅವರಿಬ್ಬರೂ ಬೆಳಿಗ್ಗೆ ಶಾಲೆಗೆ ಒಟ್ಟಿಗೆ ಬರುತ್ತಿದ್ದರು, ತರಗತಿಯಲ್ಲಿ ಪಕ್ಕದಲ್ಲೇ ಕುಳಿತು ಪಾಠ ಕೇಳುತ್ತಿದ್ದರು, ಮಧ್ಯಾಹ್ನದ ಊಟವನ್ನು ಹಂಚಿಕೊಂಡು ತಿನ್ನುತ್ತಿದ್ದರು ಮತ್ತು ಸಂಜೆ ಆಟದ ಮೈದಾನದಲ್ಲಿ ಒಟ್ಟಾಗಿ ಆಡುತ್ತಿದ್ದರು. ಆ ಶಾಲೆಯಲ್ಲಿ ಬಹಳ ಅನುಭವಿ ಮತ್ತು ಜ್ಞಾನಿಗಳಾದ ಶಿಕ್ಷಕರಿದ್ದರು. ಮುಖ್ಯೋಪಾಧ್ಯಾಯರಾದ ವೆಂಕಟೇಶ್ವರ ರಾವ್ ಅವರು ತಮ್ಮ ಪ್ರೀತಿಯ ನುಡಿಗಳಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ಫೂರ್ತಿ ತುಂಬುತ್ತಿದ್ದರು. ಗಣಿತದ ಮೇಷ್ಟ್ರಾದ ಮಂಜುನಾಥ್ ಅವರು ಕಠಿಣವಾದ ಲೆಕ್ಕಗಳನ್ನೂ ಸಹ ಸುಲಭವಾಗಿ ಅರ್ಥವಾಗುವಂತೆ ಹೇಳಿಕೊಡುತ್ತಿದ್ದರು. ಕನ್ನಡದ ಶಿಕ್ಷಕಿಯಾದ ಪಾರ್ವತಿ ಅವರು ಕಥೆ ಹೇಳುವ ಶೈಲಿಯಿಂದ ಪಾಠಗಳನ್ನು ರಂಜನೀಯವಾಗಿಸುತ್ತಿದ್ದರು. ಒಂದು ದಿನ ಶಾಲೆಯಲ್ಲಿ ವಾರ್ಷಿಕೋತ್ಸವದ ಸಂಭ್ರಮ ಮನೆ ಮಾಡಿತ್ತು. ಶಾಲೆಯ ಆವರಣವೆಲ್ಲ ಬಣ್ಣ ಬಣ್ಣದ ತೋರಣಗಳಿಂದ ಅಲಂಕೃತವಾಗಿತ್ತು. ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಹೊಸ ಉಡುಪುಗಳನ್ನು ಧರಿಸಿ ಸಂಭ್ರಮದಿಂದ ಓಡಾಡುತ್ತಿದ್ದರು. ಈ ಸಮಾರಂಭದಲ್ಲಿ ರಾಮು ಹಾಡಲು ಮತ್ತು ಸೋಮು ಒಂದು ವಿಷಯದ ಬಗ್ಗೆ ಭಾಷಣ ಮಾಡಲು ನಿರ್ಧರಿಸಿದ್ದರು. ಅವರಿಬ್ಬರೂ ತಮ್ಮ ಶಿಕ್ಷಕರ ಸಹಾಯ ಪಡೆದು ಬಹಳ ಶ್ರದ್ಧೆಯಿಂದ ಅಭ್ಯಾಸ ಮಾಡಿದ್ದರು. ಸಮಾರಂಭದ ದಿನ ವೇದಿಕೆಯ ಮೇಲೆ ಹೋಗಲು ರಾಮುಗೆ ಸ್ವಲ್ಪ ಭಯವಾಗುತ್ತಿತ್ತು. ಅವನ ಕೈಕಾಲುಗಳು ನಡುಗುತ್ತಿದ್ದವು ಮತ್ತು ಗಂಟಲು ಒಣಗುತ್ತಿತ್ತು. ಅವನ ಮುಖದಲ್ಲಿನ ಆತಂಕವನ್ನು ಗಮನಿಸಿದ ಅವನ ಆತ್ಮೀಯ ಗೆಳೆಯ ಸೋಮು ತಕ್ಷಣ ಅವನ ಬಳಿ ಬಂದನು. ಅವನ ಬೆನ್ನನ್ನು ತಟ್ಟಿ, ರಾಮು, ನೀನು ಅದ್ಭುತವಾಗಿ ಹಾಡುತ್ತೀಯ. ನೀನು ಸಾಕಷ್ಟು ಅಭ್ಯಾಸ ಮಾಡಿದ್ದೀಯ. ಸ್ವಲ್ಪವೂ ಹೆದರಬೇಡ, ನಿನಗೆ ಖಂಡಿತವಾಗಿಯೂ ಸಾಧ್ಯ ಎಂದು ಆತ್ಮವಿಶ್ವಾಸದ ಮಾತುಗಳನ್ನಾಡಿದನು. ಅಷ್ಟೇ ಅಲ್ಲದೆ ಅವರ ಪ್ರೀತಿಯ ಕನ್ನಡ ಶಿಕ್ಷಕಿ ಪಾರ್ವತಿ ಅವರು ರಾಮುನ ಹತ್ತಿರ ಬಂದು ಮೃದುವಾಗಿ ಹೇಳಿದರು, ರಾಮು, ನೀನು ಕೇವಲ ಹಾಡನ್ನು ಹಾಡುತ್ತಿಲ್ಲ, ನಿನ್ನ ಹೃದಯದ ಭಾವನೆಗಳನ್ನು ಹಾಡಿನ ಮೂಲಕ ಹೊರಹಾಕುತ್ತಿದ್ದೀಯ ಎಂದು ನೆನಪಿಡು. ನಿನ್ನ ಧ್ವನಿಯಲ್ಲಿ ಒಂದು ರೀತಿಯ ಮಧುರವಿದೆ, ಅದು ಎಲ್ಲರನ್ನೂ ಸೆಳೆಯುತ್ತದೆ. ನೀನು ಖಂಡಿತವಾಗಿಯೂ ಉತ್ತಮವಾಗಿ ಹಾಡುತ್ತೀಯ. ಅವರ ಈ ಪ್ರೋತ್ಸಾಹದ ಮಾತುಗಳು ರಾಮುಗೆ ಹೊಸ ಹುರುಪನ್ನು ನೀಡಿದವು. ಸಮಾರಂಭದ ಮುಖ್ಯ ಭಾಷಣ ಮಾಡಿದ ಮುಖ್ಯೋಪಾಧ್ಯಾಯರಾದ ವೆಂಕಟೇಶ್ವರ ರಾವ್ ಅವರು ವಿದ್ಯಾರ್ಥಿಗಳಿಗೆ, ನಮ್ಮ ಜೀವನದಲ್ಲಿ ಗೆಳೆಯರು ಮತ್ತು ಗುರುಗಳು ಇಬ್ಬರೂ ಬಹಳ ಮುಖ್ಯ. ಗೆಳೆಯರು ಕಷ್ಟದ ಸಮಯದಲ್ಲಿ ನಮಗೆ ಬೆಂಬಲ ನೀಡಿದರೆ, ಗುರುಗಳು ನಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತಾರೆ. ಇವರಿಬ್ಬರ ಮಾರ್ಗದರ್ಶನವಿಲ್ಲದೆ ನಾವು ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯವಿಲ್ಲ ಎಂದು ಮಾರ್ಗದರ್ಶನ ನೀಡಿದರು. ಅಂತಿಮವಾಗಿ ರಾಮು ವೇದಿಕೆಯ ಮೇಲೆ ಧೈರ್ಯವಾಗಿ ನಿಂತು ಹಾಡಲು ಪ್ರಾರಂಭಿಸಿದನು. ಅವನ ಕಂಠದಲ್ಲಿನ ಮಾಧುರ್ಯ ಮತ್ತು ಹಾಡಿನ ಭಾವನೆಗಳು ಕೇಳುಗರ ಮನಸ್ಸನ್ನು ಸೂರೆಗೊಂಡವು. ನಂತರ ಸೋಮು ಕೂಡ ವೇದಿಕೆಗೆ ಬಂದು ಸ್ಪಷ್ಟವಾದ ಮಾತುಗಳಲ್ಲಿ ಮತ್ತು ಆತ್ಮವಿಶ್ವಾಸದಿಂದ ತನ್ನ ಭಾಷಣವನ್ನು ಮಾಡಿದನು. ಆ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ರಾಮು ಮತ್ತು ಸೋಮು ಇಬ್ಬರೂ ತಮ್ಮ ಪ್ರತಿಭೆಗಾಗಿ ಬಹುಮಾನಗಳನ್ನು ಪಡೆದರು. ಆ ಸಂತೋಷದ ಕ್ಷಣದಲ್ಲಿ ಅವರು ತಮ್ಮ ಗೆಳೆತನದ ಬಾಂಧವ್ಯ ಮತ್ತು ತಮ್ಮ ಗುರುಗಳ ಅಮೂಲ್ಯವಾದ ಮಾರ್ಗದರ್ಶನಕ್ಕೆ ಕೃತಜ್ಞತೆ ಸಲ್ಲಿಸಿದರು. ಈ ಕಥೆಯು ನಮಗೆ ತಿಳಿಸುವುದೇನೆಂದರೆ, ಗೆಳೆಯರ ಬೆಂಬಲ ಮತ್ತು ಗುರುಗಳ ಪ್ರೋತ್ಸಾಹ ನಮ್ಮ ಜೀವನದಲ್ಲಿ ಎಷ್ಟೊಂದು ಮಹತ್ವದ್ದಾಗಿದೆ ಎಂದು. ಶಾಲೆಯು ಕೇವಲ ಅಕ್ಷರ ಕಲಿಯುವ ಸ್ಥಳವಲ್ಲ, ಅದು ಸ್ನೇಹ ಸಂಬಂಧಗಳನ್ನು ಬೆಸೆಯುವ ಮತ್ತು ಉತ್ತಮ ಮಾರ್ಗದರ್ಶನವನ್ನು ಪಡೆಯುವ ಒಂದು ಪವಿತ್ರವಾದ ಸ್ಥಳವಾಗಿದೆ.